ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ವಂಚನೆ ಪ್ರಕರಣಗಳು ಮುನ್ನೆಲೆಗೆ ಬರ್ತಾ ಇದೆ. ಕುಂದಾನನಗರಿ ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬರೋಬ್ಬರಿ ಒಂದೆರಡಲ್ಲ 165 ಕೋಟಿ ದೋಚಿ ಕೊಂಡು ಹೋಗಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೊಂದು ವಂಚನೆ ಪ್ರಕರಣ, ಬರೋಬ್ಬರಿ 165 ಕೋಟಿ ದೋಚಿ ಖದೀಮರು ಎಸ್ಕೇಪ್. ಹೆಚ್ಚಿನ ಬಡ್ಡಿ, ಆಮಿಷ ಬಡ್ಡಿ 3500 ಜನರಿಗೆ ಮಕಮಲ್ ಟೋಪಿ ಹಾಕಿದ್ದಾರೆ. 3500 ಜನರಿಗೆ ವಂಚನೆ ಮಾಡಿ ದುಬೈಗೆ ಖದೀಮರು ಎಸ್ಕೇಪ್. 1 ಲಕ್ಷಕ್ಕೆ 4,000 ಬಡ್ಡಿ ಆಸೆ ತೋರಿಸಿ ಮೋಸ ಮಾಡಿದ್ದಾನೆ. ಟಿಲಕವಾಡಿಯಲ್ಲಿ ಅಪೆಕ್ಸ್ ಬಿಜ್ ಕಾರ್ಪ್ ಹೆಸರಿನ ಸಂಸ್ಥೆ ಹೆಚ್ಚಿನ ಬಡ್ಡಿ, ಆಮಿಷ ಬಡ್ಡಿ ಹಣ ಸಂಗ್ರಹಿಸಿದ್ರು. 1 ವರ್ಷದ ಬಳಿಕ ಹೂಡಿಕೆ ಹಣ ಕೊಡ್ತೀವಿ ಅಂತ ಹೇಳಿ ಟೈ ಹಾಕೊಂಡು ಹೋಗ್ಬಿಟ್ಟು ಹೇಳಿರ್ತಾರೆ, ನಂಬಿರ್ತಾರೆ. ಹಲವು ವರ್ಷಗಳಿಂದ 106 ಕೋಟಿ ಸಂಗ್ರಹ. ಬೆಳಗಾವಿ ಸೇರಿ ಸುತ್ತಮುತ್ತಲಿನ 3500 ಜನರಿಗೆ ವಂಚನೆ ಮಾಡಲಾಗಿದೆ. ಇದೇನು ವಂಚನೆ ಇದು? ಕಾಶಿನಾಥ್, ಗಣೇಶ್ ಭಂಡಾರಿ ವಿರುದ್ಧ ವಂಚನೆ ಆರೋಪ. ಕಂಕ್ಲ ಲ್ಯಾಪ್ಟಾಪ್ ಇಟ್ಕೊಂಡು ಕೋಟ್ ಹಾಕೊಂಡು ಅದರ ಮೇಲೊಂದು ಟೈ ಹಾಕೊಂಡು ಹೋಗಿರ್ತಾರೆ, ನಮ್ಮ ಜನ ನಂಬಿರ್ತಾರೆ. ಕಚೇರಿಗೆ ಬೀಗ ಜಡಿದು ಈಗ ಆ ಸಂಬಂಧಪಟ್ಟವರನ್ನು ಹುಡುಕುವ ಪ್ರಯತ್ನಗಳಾಗ್ತಾ ಇದೆ. ಈ ಸುದ್ದಿಯನ್ನು ಗಮನಿಸ್ತಾ ಇರುವ ನಮ್ಮ ವೀಕ್ಷಕರ ಪೈಕಿ ಬಹುತೇಕರು ಯೋಚನೆ ಮಾಡ್ತಾ ಇರಬಹುದು, ಕಷ್ಟ ಕಾಲಕ್ಕೆ ನಾವೊಂದು 1000 ರೂಪಾಯಿ ಕೇಳಿದ್ರು ಜನ ಕೊಡಕ್ಕಿಲ್ಲ, ಇವ್ರಿಗೆ ಹೆಂಗೆ ಕೊಟ್ರಿ ಕೋಟಿನ ಅನ್ನೋದು. ಈ ವಂಚನೆಗಳು ನಿಲ್ಲಬೇಕಾಗಿದೆ. ನಮ್ಮ ಸರ್ಕಾರವು ಇದನ್ನು ಗಂಭೀರವಾಗಿ ಪರಿಗಣಿಸ್ಕೋಬೇಕು. ಮೊನ್ನೆ ಅಲ್ವಾ 4,000 ಕೋಟಿ ವಂಚನೆ ಪ್ರಕರಣದ ಸಂಬಂಧಪಟ್ಟಂಥ ಆರೋಪಿಯನ್ನು ಪೊಲೀಸರು ಹಾಡಹಗಲಿ ಎಳ್ಕೊಂಡು ಹೋಗಿದ್ದು. ಅದಾಗಿ 1 ತಿಂಗಳು ಮಾಸಿಲ್ಲ ನೋಡಿ, ಲಕ್ಷ ಕೋಟಿನ ವಂಚನೆ ಮಾಡ್ತಾ ಇದ್ದಾರೆ. ಕಿರಾಣಿ ಅಂಗಡಿಯಲ್ಲಿ ಬೋಟಿ ಖರೀದಿ ಮಾಡ್ಕೊಂಡಂಗೆ ಜನರ ಜೊತೆ ಕೋಟಿ ರೂಪಾಯಿಗಳನ್ನು, ನಾನಾ ತರಹದ ಬಣ್ಣದ ಆಸೆ ಆಕಾಂಕ್ಷೆಗಳನ್ನು ಹೊರಿಸಿ ಅವರನ್ನು ವಂಚನೆ ಮಾಡಲಾಗ್ತಾ ಇದೆ. ವಯಸ್ಸಿಗೆ ಬಂದಿರುವ ಮಗಳ ಮನೇಲಿರ್ತಾಳೆ, ಆಕೆಯನ್ನು ಮದುವೆ ಮಾಡಿಕೊಡ್ಬೇಕು, ಆಕೆಗೆ ಬಂಗಾರ ಖರೀದಿ ಮಾಡಬೇಕು ಅಂಥೇಳಿ ಬ್ಯಾಂಕಿನಲ್ಲಿಟ್ಟ ಫಿಕ್ಸ್ಡ್ ಡಿಪಾಸಿಟ್ ಹಣವನ್ನು ಪಾಪ ರೈತಾಪಿ ವರ್ಗದವರು ಬ್ಯಾಂಕಿನಿಂದ ವಾಪಸ್ ಪಡೆದು ಈ ಮುಟ್ಟಾಳ, ಅಷಡ್ಡಾಳ, ಅವಿವೇಕಿಗಳು ಕೈಗೆ ಒಪ್ಪಿಸ್ತಾರೆ. ಇವರು ನಮಗೆ ಸಿಗಬೇಕಾಗಿದ್ದೆಲ್ಲವೂ ಸಿಕ್ಕ ನಂತರ ಕಡಿಮೆ ದರದ ಟಿಕೆಟ್ ಖರೀದಿ ಮಾಡ್ಕೊಂಡು ಫ್ಲೈಟ್ ಹತ್ಕೊಂಡು ಫಾರಿನಿಗೆ ಎಪ್ಸ್ಕೊಂಡು 3-4 ವರ್ಷದಿಂದ ನಡೀತಾ ಇದೆ. ಇಲ್ಲಿ ಸಣ್ಣ ರೈತರಿಂದ ಹಿಡಿದು ಕೂಲಿ ನಾಲಿ ಮಾಡ್ಕೊಂಡರಿಂದ ಹಿಡಿದು ಆಮೇಲೆ ಈ ಎಕ್ಸ್ ಆರ್ಮಿ ಏನಿದೆ, ಇಂಡಿಯನ್ ಆರ್ಮಿ, ಅಲ್ಲಿಂದ ರಿಟೈರ್ಡ್ ಆಗಿರೋರು, ಈವನ್ ವರ್ಕ್ ಮಾಡ್ತಾ ಇರೋರು, ಆಮೇಲೆ ಕೆಲವು ಸರ್ಕಾರಿ ಕೆಲಸದಲ್ಲಿರೋರು, ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿರೋ ಎಜುಕೇಟೆಡ್ ಪೀಪಲ್ ಎಲ್ಲರೂ ಸೇರಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಣದ ಸ್ವಲ್ಪ ಹೆಚ್ಚಿನ ಓಕೆ, ಬಡ್ಡಿ ಬ್ಯಾಂಕಲ್ಲಿಟ್ಟರೆ ಕಡಿಮೆ ಬರುತ್ತೆ, ಇಲ್ಲಿಟ್ಟರೆ ಅಟ್ಲೀಸ್ಟ್ ನಮ್ಮ ಜೀವನ ಏನಾದರೂ ಏನೋ ಒಂದು ಆರ್ಥಿಕವಾಗಿ ಒಂದು ಸ್ವಲ್ಪ ನಾವು ಸ್ಟ್ರಾಂಗ್ ಆಗಿ ಆಗ್ತೀವಿ ಅನ್ನೋ ಒಂದು ಆಸೆಯಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಈಗ ಅದು ಈಗ ಹೆಚ್ಚು ಜಾಸ್ತಿ ಕಲೆಕ್ಟ್ ಆಗಿದ್ದು ಇತ್ತೀಚಿನ ಒಂದು 4 ಕಳೆದ 3 ವರ್ಷದಿಂದ ಅಪೆಕ್ಸ್ ಕಂಪ್ನಿ ಅವರು ನಡೆಸ್ತಿದ್ರು. 4% ಇಂಟ್ರೆಸ್ಟ್ ಹಾಕ್ತಿದ್ರು 1 ಲಕ್ಷಕ್ಕೆ. ಕಮ್ ಸೆ ಕಮ್ 3,500 ಜನ ಅವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಯಾರ. ಈಗ 2 ತಿಂಗಳ ಹಿಂದರಿಂದ ಅವರು ಆಫೀಸು ಬಂದ್ ಮಾಡಿ, ಈ ಶಿವಮೊಗ್ಗ ಏನ ಅಟ್ಯಾಕ್ ಆತ್ಲ, ಆದಿತ್ಯ ರಾಜ್ ಮೇಲೆ ಏನ್ ಅಟ್ಯಾಕ್ ಆತ್ಲ, ಇವ್ರ ಮೇಲೆ ಏನ್ ಅಟ್ಯಾಕ್ ಆಗಿಲ್ಲ, ಏನಿಲ್ಲ. ಇವ್ರ ತಮ್ಮ ಆಫೀಸ್ ಬಂದ್ ಮಾಡಿ ಒಬ್ಬ ದುಬೈದಾಗ ಹೋಗಿ ಕೂತಿದಾನ, ಒಬ್ಬ ಪುಣಾದಾಗ ಹೋಗಿ ಕೂತಿದಾನ. ಯಾರಿಗೂ ಏನು ರೆಸ್ಪಾನ್ಸ್ ಕೊಡೋರು ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ. ಮತ್ತ ಯಾರ್ದು ಏನು ಫೋನ್ ಖಾಲಿ ಹತ್ತೋರು ಅವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರು ದುಬೈದಾಗ ಕೂತಿದಾನ, ಒಬ್ಬ ಪುಣಾದಾಗ ಕೂತಾನ. ಟಂಕೇಶ್ವರ ಇರ್ತಾರೆ ಮಾಗ್ನೂರ್. ಆಮೇಲೆ ಗಣೇಶ್ ಭಂಡಾರಿ ಉಗಾರದವನು. CMD ಅಂಡ್ MD. DC ಅವ್ರ ಮಣಿ ಕೊಟ್ಟಿವಿ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ.